ಈಗ ನಮಗೆ ಈ ಒಂದು ಸರ್ಪದೋಷ ಬಂದಿದೆ ಅಂತ ನಮಗೆ ನಾವೇ ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ಯಾವುದೋ ಒಂದು ಕಷ್ಟ ಬಂತು ಅಂದ್ರೆ ಅದಕ್ಕೆ ನಾವು ಸರ್ಪದೋಷ ಇದೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಅಂದ್ರೆ ಈ ಸರ್ಪದೋಷಗಳು, ಈ ಕಾಳ ಸರ್ಪದೋಷ ಅಂತಾನೂ ಇರುತ್ತೆ, ಅದನ್ನ ಬಗೆಹರಿಸಿಕೊಳ್ಳುವಂತಹ ಇಲ್ಲಿ ವಂಶ ಪಾರಂಪರ್ಯವಾಗಿ ಬರುವಂತಹ ಸರ್ಪದೋಷಗಳು ಯಾವ ರೀತಿಯಾಗಿರುತ್ತೆ ಅಂತ ಕೂಡ ನಾವು ಇಲ್ಲಿ ತಿಳ್ಕೊಳ್ಬಹುದು. ಈಗ ನೋಡ್ಬೋದು, ಪೂರ್ವಿಕರಿಗೆ ಈ ಒಂದು ಸರ್ಪದೋಷ ಇರುತ್ತೆ, ಹಾಗಾಗಿ ಅದು ಪ್ರತಿಯೊಬ್ಬರ ವಂಶ ಪಾರಂಪರ್ಯವಾಗಿ ಈ ಒಂದು ಸರ್ಪದೋಷ ಬರ್ತಾ ಇರುತ್ತೆ. ಅದರ ಒಂದು ವಿವರಣೆಯನ್ನು ಕೂಡ ನಾವಿಲ್ಲಿ ತುಂಬಾನೇ ಸ್ಪಷ್ಟವಾಗಿ ನೋಡಬಹುದು. ಸರ್ಪಗಳು ಸಾಮಾನ್ಯವಾಗಿ ಯಾರನ್ನು ಸುಮ್ಮನೆ ಕಚ್ಚುವುದಿಲ್ಲ, ಏನಾದರೂ ಒಂದು ಕಾರಣವಿರಲೇಬೇಕು. ಯಾರಿಗಾದರೂ ಹಾವು ಕಚ್ಚಿತೆಂದ್ರೆ ಅದಕ್ಕೇನೋ ತೊಂದರೆಯಾಗಿರುತ್ತದೆ ಎಂದೇ ತಿಳಿಯಬೇಕು. ಇಲ್ಲಿ ನೋಡ್ಬೋದು, ಈ ಒಂದು ಸರ್ಪಗಳ ಬಗ್ಗೆ ನಾವಿಲ್ಲಿ ತುಂಬಾನೇ ವಿಶೇಷವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಏನು ಅಂತಂದ್ರೆ, ಈ ಸರ್ಪಗಳಿಗೆ ಕಿವಿಗಳಿರೋದಿಲ್ಲ. ಸರ್ಪಗಳ ಕಣ್ಣುಗಳೇನಿದೆ, ಆ ಕಣ್ಣುಗಳಿಂದನೇ ಈ ಒಂದು ಶಬ್ದಗಳನ್ನ ಗ್ರಹಣವನ್ನ ಮಾಡುವಂತಹ ಶಕ್ತಿಯನ್ನ ಈ ಸರ್ಪಗಳು ಹೊಂದಿದೆ ಅನ್ನೋದನ್ನ ಈ ಪುಸ್ತಕದಲ್ಲಿ ನಾವು ತುಂಬಾನೇ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಈ ಸರ್ಪದೋಷವನ್ನು ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಹಾವಿನ ದ್ವೇಷ 12 ವರ್ಷ ಎಂಬ ಮಾತೊಂದಿದೆ. ಇದು ಸರ್ಪದೋಷದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ಸರ್ಪದೋಷವು ನಿಜವೇ ಸುಳ್ಳೆ? ಇದರಿಂದಾಗುವ ಪರಿಣಾಮಗಳೇನು? ಇದಕ್ಕೆ ಆಧಾರಗಳೇನಾದರೂ ಇದೆಯಾ? ಸರ್ಪದೋಷ ನಿಜಾನ? ಈ ಸರ್ಪದೋಷದಿಂದ ಆಗುವಂತಹ ಪರಿಣಾಮಗಳೇನು? ಈ ರೀತಿಯಾಗಿ ನಮಗೆ ಈ ಒಂದು ನಾಗರ ದೋಷಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಶೇಷವಾಗಿರುವಂತಹ ಮಾಹಿತಿಗಳನ್ನ ನಮಗೆ ಈ ಪುಸ್ತಕ ತಿಳಿಸುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ಪುಸ್ತಕದಲ್ಲಿ ನಾವು ಈ ಎಲ್ಲಾ ಸರ್ಪದೋಷಗಳ ಬಗ್ಗೆ ಆಗಿರ್ಬೋದು, ಈ ನಾಗರ ದೋಷಗಳಂತ ಹೇಳ್ತೀವಿ ಅದರ ಬಗ್ಗೆ ಆಗಿರ್ಬೋದು, ಎಲ್ಲ ವಿಷಯಗಳನ್ನು ಕೂಡ ನಾವು ತುಂಬಾನೇ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಈಗ ನಮಗೆ ಯಾವುದೇ ಒಂದು ಸಮಸ್ಯೆಗಳು ಬಂದ್ರೂ ಕೂಡ, ಅಥವಾ ಯಾವುದೇ ಒಂದು ವಿವಾಹದಲ್ಲಿ ವಿಳಂಬನೆ ಆಗ್ತಾ ಇದ್ರೂ ಕೂಡ ಸರ್ಪದೋಷ ಇದೆ ಅಂತ ಹೇಳ್ತಾ ಇರ್ತಾರೆ, ಅಥವಾ ಬೇರೆ ಯಾವುದೇ ಒಂದು ಸಮಸ್ಯೆಗಳು ಬಂದ್ರೂ ಕೂಡ ಅದಕ್ಕೆ ಸರ್ಪದೋಷ ಕಾರಣ ಅಂತಾನು ಕೂಡ ಹೇಳ್ತಾ ಇರ್ತಾರೆ. ಹಾಗಾದ್ರೆ ನಾವು ಈ ಸರ್ಪದೋಷದ ಬಗ್ಗೆ ತಿಳಿಸುವಂತಹ ಯಾವ್ದಾದ್ರು ಪುಸ್ತಕ ಇದೆಯಾ ಅಂತ ತುಂಬಾ ಜನ ಕೇಳ್ತಾ ಇದ್ರು. ನಿಮ್ಮ ಈ ಆಧ್ಯ ಪುಸ್ತಕ ಭಂಡಾರದಲ್ಲಿ ಈ ಒಂದು ವಿಶೇಷವಾಗಿರುವಂತಹ ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ಬಂದು ಸರ್ಪ ಸಂಪುಟ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಸರ್ಪ ಸಂಪುಟದಲ್ಲಿ ನಮಗೆ ಈ ಎಲ್ಲಾ ವಿಷಯಗಳ ಬಗ್ಗೆ, ಅಂತಂದ್ರೆ ಈ ಒಂದು ನಾಗರ ದೋಷದಿಂದ ಹಿಡಿದು ಈ ಒಂದು ಸರ್ಪಗಳ ಬಗ್ಗೆ ಹಲವಾರು ವಿಷಯಗಳನ್ನ ನಾವು ಈ ಪುರಾಣ ಇತಿಹಾಸಗಳಲ್ಲಿ ಇರುವಂತಹ ಎಲ್ಲ ಸ್ಪಷ್ಟ ವಿವರಣೆಗಳನ್ನು ಕೂಡ ಒಳಗೊಂಡಿದೆ. ಈ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾಗಿರುವಂತಹ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಮೊದಲನೇದಾಗಿ ನಾವೀಗ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ಪುಸ್ತಕದ ಹೆಸರು ಸರ್ಪ ಸಂಪುಟ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಪುಸ್ತಕದ ಮೇಲೆ ಇದೆ ಸರ್ಪದೋಷ, ಸರ್ಪದ್ವೇಷ, ಸರ್ಪಕಾಟ, ಸರ್ಪ ಶಕುನ, ಸರ್ಪಯೋಗ, ಸರ್ಪ ಪೂಜೆ, ಸರ್ಪ ಪ್ರಾಯಶ್ಚಿತ್ತ ಅಂತ ಇದೆ. ಅಷ್ಟೇ ಅಲ್ಲದೆ ಪುರಾಣ, ಜ್ಯೋತಿಷ್ಯ, ವಿಜ್ಞಾನಗಳಲ್ಲಿ ಸರ್ಪಗಳ ಬಗ್ಗೆ ಏನೆಲ್ಲ ಹೇಳಿದಾರೆ ಅನ್ನೋದನ್ನು ಕೂಡ ತುಂಬಾನೇ ಸ್ಪಷ್ಟವಾಗಿ ಈ ಪುಸ್ತಕ ನಮಗೆ ತಿಳಿಸುತ್ತೆ. ಜ್ಯೋತಿಷ್ಯ ಮತ್ತು ವಾಸ್ತು ಶಾಸ್ತ್ರಜ್ಞರಾಗಿರುವಂತಹ ಎಸ್ ಪ್ರಾಣೇಶ್ ರವರ ಈ ಪುಸ್ತಕದ ಒಳಗಡೆ ಇರುವಂತಹ ವಿಚಾರಗಳು ಏನಂತ ನಾವೀಗ ತಿಳ್ಕೋಣ. ಅದಕ್ಕಿಂತ ಮುಂಚೆ ಈ ಪುಸ್ತಕದ ಬೆನ್ನುಡಿಯಲ್ಲಿ ಇರುವಂತಹ ಕೆಲವು ವಿಷಯಗಳನ್ನ ನಾವೀಗ ಗಮನಿಸೋಣ. ಹಾವಿನ ದ್ವೇಷ 12 ವರ್ಷ ಎಂಬ ಮಾತೊಂದಿದೆ. ಇದು ಸರ್ಪದೋಷದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ಸರ್ಪದೋಷವು ನಿಜವೇ ಸುಳ್ಳೆ? ಇದರಿಂದಾಗುವ ಪರಿಣಾಮಗಳೇನು? ಇದಕ್ಕೆ ಆಧಾರಗಳೇನಾದರೂ ಇದೆಯಾ? ಹೀಗೆ ವಾಸ್ತವವಾಗಿ ಸರ್ಪದೋಷದ ಪೂರ್ಣ ಪರಿಕಲ್ಪನೆಯನ್ನು ಪುರಾಣ, ಜ್ಯೋತಿಷ್ಯ ಮತ್ತು ವಿಜ್ಞಾನದ ಆಧಾರಗಳಿಂದ ಜನಸಾಮಾನ್ಯರಿಂದ ಹಿಡಿದು ಪಂಡಿತರಿಗೂ ಮನವರಿಕೆಯಾಗುವಂತೆ ಲೇಖಕರು ಇಲ್ಲಿ ಸರಳವಾಗಿ ವಿವರಿಸಿದ್ದಾರೆ ಅಂತ ಹೇಳಿ ಈಗ ನಮಗೆ ಈ ಸರ್ಪ ಸಂಪುಟ ಅನ್ನುವಂತಹ ಪುಸ್ತಕದಲ್ಲಿರುವಂತಹ ವಿಷಯಗಳು ಏನಿರುತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗ ನಾವು ಈ ಪುಸ್ತಕದ ಒಳಗಡೆ ಇರುವಂತಹ ಪರಿವಿಡಿಯಲ್ಲಿರುವಂತಹ ವಿಷಯಗಳು ಯಾವ ರೀತಿಯಾಗಿದೆ ಅಂತ ಗಮನಿಸೋಣ. ಈ ಪುಸ್ತಕದಲ್ಲಿ ಒಟ್ಟು ನಮಗೆ 13 ಅಧ್ಯಾಯಗಳು ನೋಡೋದಕ್ಕೆ ಸಿಗುತ್ತೆ. ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ 304 ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ. ಇಲ್ಲಿ ನಮಗೆ ತುಂಬಾನೇ ವಿಶೇಷವಾಗಿರುವಂತಹ ಒಂದು ವಿಷಯ ಇದೆ. ಇದೇನೆಂದ್ರೆ, ಪ್ರಕೃತಿಯಲ್ಲಿ ಸೃಷ್ಟಿಗೊಂಡಿರುವಂತಹ ಸಮಸ್ತ ಜೀವಿಗಳು ಒಂದಕ್ಕೊಂದು ಪೂರಕವಾಗಿರುವಂತೆ ಬದುಕು ನಡೆಸುತ್ತವೆ. ಪಶು, ಪಕ್ಷಿ, ಪ್ರಾಣಿಗಳಾದಿಯಾಗಿ ಯಾವುದೂ ಕಾರಣವಿಲ್ಲದೆ ಒಂದರ ಜೊತೆ ಮತ್ತೊಂದು ಘರ್ಷಣೆ ನಡೆಸುವುದಿಲ್ಲ. ಹಸಿದಿದ್ದ ಸಮಯದಲ್ಲಿ ಕೇವಲ ಆಹಾರಕ್ಕಾಗಿ ಮತ್ತೊಂದು ಪ್ರಾಣಿಯನ್ನು ಹಿಡಿದು ತಿನ್ನುತ್ತವೆ ಹೊರತು ವಿನೋದಕ್ಕಾಗಿ ಮತ್ತೊಂದು ಜೀವಿಯನ್ನು ಹತ್ಯೆ ಮಾಡುವುದಿಲ್ಲ. ಮನುಷ್ಯನೊಬ್ಬನೇ ಭಯ, ದ್ವೇಷ, ವಿನೋದ, ಆಹಾರ ಮುಂತಾದ ಹಲವಾರು ಕಾರಣಗಳಿಂದ ತನ್ನ ಸುತ್ತಮುತ್ತಲಿನ ಸಜೀವಿಗಳ ಬದುಕನ್ನು ನಾಶ ಮಾಡುತ್ತಾನೆ ಅನ್ನುವಂತಹ ಒಂದು ವಿಶೇಷತೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಮೊದಲನೇ ಅಧ್ಯಾಯದಲ್ಲಿ ನೋಡೋದಕ್ಕೆ ಸಿಗುವಂತಹ ವಿಷಯಗಳು ಭವಿಷ್ಯ ಪುರಾಣದಲ್ಲಿ ಸರ್ಪಗಳ ಬಗ್ಗೆ ಏನು ಹೇಳಿದೆ, ಸರ್ಪ ದ್ವೇಷಗಳ ಬಗ್ಗೆ ಏನು ಹೇಳ್ತಾ ಇದೆ, ಸರ್ಪಗಳು ಕಚ್ಚುವುದು ಅಂತ ಇದೆ, ಸರ್ಪ ಶಕುನ ಅಂತ ಇದೆ, ಸರ್ಪ ಮೈಥುನ ಅಂತ ಇದೆ. ಎರಡನೇ ಅಧ್ಯಾಯದಲ್ಲಿ ನಾಗಮಣಿ, ನಾಗಪಾಶ, ನಾಗರ ಪಂಚಮಿಯ ಬಗ್ಗೆ ತಿಳ್ಕೊಳ್ಬೋದು. ಮೂರನೇ ಅಧ್ಯಾಯದಲ್ಲಿ ವಾಸುಕಿ ವಂಶದ ನಾಗ ಸಂತತಿಗಳ ಬಗ್ಗೆ ತಿಳ್ಕೊಳ್ಬಹುದು. ಮತ್ತೆ ಇಲ್ಲಿ ಅಧ್ಯಾಯ 4ರಲ್ಲಿ ಸರ್ಪಾಸ್ತ್ರದ ಬಗ್ಗೆ ಆಗಿರ್ಬೋದು, 5ರಲ್ಲಿ ಸರ್ಪ ಶಾಪದ ಬಗ್ಗೆ ಆಗಿರ್ಬೋದು, ಸರ್ಪದೋಷ, ಸ್ತ್ರೀ ವಂದ್ಯಾದೋಷ, ಸರ್ಪದೋಷವನ್ನು ತಿಳಿಯುವ ಬಗೆ ಹೇಗೆ,
ಈಗ ನಮಗೆ ಈ ಒಂದು ಸರ್ಪದೋಷ ಬಂದಿದೆ ಅಂತ ನಮಗೆ ನಾವೇ ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ಯಾವುದೋ ಒಂದು ಕಷ್ಟ ಬಂತು ಅಂದ್ರೆ ಅದಕ್ಕೆ ನಾವು ಸರ್ಪದೋಷ ಇದೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದ್ರೆ ಈ ಸರ್ಪದೋಷವನ್ನು ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಮತ್ತೆ ಇಲ್ಲಿ ವಿವಿಧ ರೀತಿಯ ಸರ್ಪದೋಷಗಳಂತ ಇದೆ. ಇಲ್ಲಿ ಒಂದೇ ರೀತಿಯ ಸರ್ಪದೋಷ ಆಗಿರುವುದಿಲ್ಲ, ಇಲ್ಲಿ ಹಲವಾರು ರೀತಿಯ ಸರ್ಪದೋಷಗಳಂತ ಬರುತ್ತೆ. ತನುಭಾವ ಸರ್ಪದೋಷ, ಧನಭಾವ ಸರ್ಪದೋಷ, ಸುಖಭಾವ ಸರ್ಪದೋಷ, ಪುತ್ರ ಭಾವ ಸರ್ಪದೋಷ, ಕಳತ್ರ ಭಾವ ಸರ್ಪದೋಷ, ಈ ರೀತಿಯಾಗಿ ಇನ್ನು ಹಲವಾರು ವಿಷಯಗಳನ್ನು ನಾವಿಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ 7ನೇ ಅಧ್ಯಾಯದಲ್ಲಿ ಕಾಳಸರ್ಪ ಯೋಗದ ಬಗ್ಗೆ ಆಗಿರ್ಬೋದು, 12 ಬಗೆಯ ಕಾಳಸರ್ಪ ಯೋಗದ ಫಲದ ನಿರೂಪಣೆಯ ಬಗ್ಗೆ ಆಗಿರ್ಬೋದು. 8ನೇ ಅಧ್ಯಾಯದಲ್ಲಿ ಸರ್ಪದೋಷ ಮತ್ತು ಕಾಳಸರ್ಪದೋಷವನ್ನು ಪರಿಹರಿಸಿಕೊಳ್ಳುವ ಬಗೆ, ಅಂದ್ರೆ ಈ ಸರ್ಪದೋಷಗಳು, ಈ ಕಾಳಸರ್ಪದೋಷ ಅಂತಾನೂ ಇರುತ್ತೆ, ಅದನ್ನ ಬಗೆಹರಿಸಿಕೊಳ್ಳುವಂತಹ ಬಗೆ ಯಾವ ರೀತಿಯಾಗಿದೆ ಅಂತ ಕೂಡ ನಮಗೆ ಇದು ತಿಳಿಸ್ತಾ ಇದೆ. ಮತ್ತೆ ನಾಗ ದೇವತೆಗಳ ಬಗ್ಗೆನೂ ಕೂಡ ತಿಳಿಸ್ತಾ ಇದೆ, ಸರ್ಪಾರಾಧನೆಯ ಬಗ್ಗೆನೂ ಕೂಡ ತಿಳಿಸ್ತಾ ಇದೆ. ಸರ್ಪ ಸಂಸ್ಕಾರ ಮತ್ತು ಸರ್ಪ ಪ್ರತಿಷ್ಠೆಯ ಬಗ್ಗೆನೂ ಕೂಡ ಇಲ್ಲಿ ಸ್ಪಷ್ಟವಾದಂತಹ ಮಾಹಿತಿಯನ್ನ ನೀಡ್ತಾ ಇದೆ. ಅಷ್ಟೇ ಅಲ್ಲದೆ ನಾಗಶಿಲಾ ಮೂರ್ತಿಯ ಬಗ್ಗೆ ಇಲ್ಲಿ ನಮಗೆ ತಿಳಿಸುತ್ತೆ. ವಲ್ಮಿಕ ಪೂಜೆ, ತನಿ ಎರೆಯುವುದು ಅಂತ ಇದೆ, ಮುನಿಯಪ್ಪನ ಪೂಜೆ ಆಗಿರ್ಬೋದು, ಸುಬ್ರಹ್ಮಣ್ಯ ಷಷ್ಠಿ, ಸರ್ಪ ಕ್ಷೇತ್ರಗಳ ಬಗ್ಗೆ ಆಗಿರ್ಬೋದು, ಸರ್ಪ ಸೂಕ್ತ, ಸುಬ್ರಹ್ಮಣ್ಯ ಅಷ್ಟೋತ್ತರದ ಬಗ್ಗೆ ಆಗಿರ್ಬೋದು, ನಾಗ ಅಷ್ಟೋತ್ತರಗಳ ಬಗ್ಗೆನೂ ಕೂಡ ತಿಳಿಸುತ್ತೆ. ಕೊನೆಯದಾಗಿ ನಮಗೆ ಅಂದ್ರೆ 13ನೇ ಅಧ್ಯಾಯದಲ್ಲಿ ಸುಬ್ರಹ್ಮಣ್ಯ ಉಪಾಸನ, ನಾಗ ದೇವೋಪಾಸನೆ, ಮಾನಸ ದೇವಿ ಉಪಾಸನೆ, ನಾಗ ತೀರ್ಥ ಅಂತೇಳಿ ಇಷ್ಟು ವಿಷಯಗಳು ನಮಗೆ 13 ಅಧ್ಯಾಯಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಪುಸ್ತಕದಲ್ಲಿ ಈಗ ನಾನು ಪರಿವಿಡಿಯಲ್ಲಿ ಹೇಳಿರುವಂತಹ ಎಲ್ಲಾ ವಿಷಯಗಳು ನಿಮಗೆ ಈ ಪುಸ್ತಕದಲ್ಲಿ ವಿಸ್ತಾರವಾಗಿ ವಿವರಣೆಯನ್ನ ನೀಡಲಾಗಿದೆ. ಅದರಲ್ಲಿ ಕೆಲವೊಂದನ್ನ ನಾವೀಗ ತಿಳ್ಕೋಣ, ಆ ವಿಷಯಗಳು ಯಾವ ರೀತಿಯಾಗಿ ಇರುತ್ತೆ ಅಂತ. ದೇವ ದಾನವ ಮಾನವರಿಂದ ಸರ್ಪ ಕುಲಕ್ಕಾಗಿರುವ ಅನ್ಯಾಯ ಅಂತ ಇದೆ. ಸೊ ಇದರ ಒಂದು ವಿಷಯವನ್ನು ನಾವು ತಪ್ಪದೆ ನೋಡ್ಲೇಬೇಕಾಗತ್ತೆ. ಇಲ್ಲಿ ಮಹಾವಿಷ್ಣುವಿನ ಆದೇಶದಂತೆ ಸಮುದ್ರ ಮಂಥನವನ್ನು ನಡೆಸಿ ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ದಾನವರು ಜೊತೆಗೂಡಿ ಮಂದರ ಪರ್ವತವನ್ನೇ ಕಡಗೋಲಾಗಿ ಬಳಸಲು ತೀರ್ಮಾನಿಸಿದರು. ಆದರೆ ಕಡೆಯಲು ಹಗ್ಗ ಬೇಕು, ಆದರೆ ಅಷ್ಟು ದೊಡ್ಡದಾಗಿರುವ ಮತ್ತು ಬಲಿಷ್ಠವಾಗಿರುವ ಹಗ್ಗವನ್ನು ಎಲ್ಲಿಂದ ತರುವುದು ಅಂತ ಹೇಳ್ಬಿಟ್ಟು ಪುನಃ ಶ್ರೀಹರಿಯ ಸೂಚನೆಯಂತೆ ಸರ್ಪಗಳಿಗೆ ರಾಜನಾದ ವಾಸುಕಿಯನ್ನು ಪ್ರಾರ್ಥಿಸಿ ಕಡಗೋಲಿಗೆ ಹಗ್ಗವಾಗುವಂತೆ ವಿನಂತಿಸಿದರು ಅಂತ ಹೇಳ್ಬಿಟ್ಟು ಈ ಒಂದು ಸಮುದ್ರ ಮಂಥನದ ಒಂದು ಕಥೆಯನ್ನ ನಾವು ಕೇಳಿರ್ತೀವಿ. ಈ ಒಂದು ಭಾಗವತದಲ್ಲಿ ಬರುವಂತಹ ವಿಶೇಷವಾದ ಕಥೆ ಇದಾಗಿದೆ. ಈ ಒಂದು ಸಮುದ್ರ ಮಂಥನವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಂದರ ಪರ್ವತಕ್ಕೆ ಹಗ್ಗವನ್ನಾಗಿ ಬಳಸಿರುವಂತಹದ್ದು ವಾಸುಕಿ ಸರ್ಪವನ್ನ. ಸೊ ಅದರ ಒಂದು ವಿಶೇಷತೆಯನ್ನು ಕೂಡ ನಮಗೆ ಇಲ್ಲಿ ತುಂಬಾನೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಂತರದಲ್ಲಿ ನಾವು ಸರ್ಪಗಳು ಅಂತ ಇದೆ. ಪ್ರಾಚೀನ ಕಾಲದಿಂದಲೂ ಮನುಷ್ಯನು ಸರ್ಪಗಳ ಬಗ್ಗೆ ವಿಶೇಷ ಗಮನವನ್ನು ನೀಡುತ್ತಲೇ ಬಂದಿರುವುದನ್ನು ಗಮನಿಸಬಹುದು. ಅದರ ಹರಿದಾಟದ ವೇಗ, ಆ ವೇಗದ ಚತುರತೆ, ಹೆಡೆಯ ರಚನೆ, ಈ ರೀತಿಯಾಗಿ ನಾವು ಈ ಒಂದು ಸರ್ಪಗಳ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ನಂತರ ಇಲ್ಲಿ ನಮಗೆ ಭವಿಷ್ಯ ಪುರಾಣದಲ್ಲಿರುವಂತಹ ಈ ಸರ್ಪಗಳ ಮಾಹಿತಿ ಯಾವ ರೀತಿಯಾಗಿದೆ. ಭಗವಾನ್ ವೇದವ್ಯಾಸ ಮಹರ್ಷಿಗಳು 4 ಬಗೆಗಳಲ್ಲಿ ಸರ್ಪಗಳ ವಿವರಗಳನ್ನು ಭವಿಷ್ಯ ಮಹಾಪುರಾಣದಲ್ಲಿ ನಿರೂಪಿಸಿರುತ್ತಾರೆ. ಅವುಗಳೆಂದರೆ ಧರ್ವೀಕರಣ ಸರ್ಪಗಳು, ಮಂಡಲ ಸರ್ಪಗಳು, ರಾಜಿಲ ಸರ್ಪಗಳು ಮತ್ತು ವ್ಯಂತರ ಸರ್ಪಗಳು ಅಂತ ಹೇಳ್ಬಿಟ್ಟು ಈ ಒಂದು ಸರ್ಪಗಳ ಮಾಹಿತಿಯನ್ನು ನಾವು ಈ ಭವಿಷ್ಯ ಪುರಾಣದಲ್ಲಿ ಏನು ಹೇಳಿದೆ ಅಂತ ಕೂಡ ನೋಡಬಹುದು. ಇಲ್ಲಿ ನೋಡ್ಬೋದು ಈ ಒಂದು ಸರ್ಪಗಳ ಬಗ್ಗೆ ನಾವಿಲ್ಲಿ ತುಂಬಾನೇ ವಿಶೇಷವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಏನು ಅಂತಂದ್ರೆ, ಈ ಸರ್ಪಗಳಿಗೆ ಕಿವಿಗಳಿರೋದಿಲ್ಲ. ಸರ್ಪಗಳ ಕಣ್ಣುಗಳೇನಿದೆ, ಆ ಕಣ್ಣುಗಳಿಂದನೇ ಈ ಒಂದು ಶಬ್ದಗಳನ್ನ ಗ್ರಹಣವನ್ನ ಮಾಡುವಂತಹ ಶಕ್ತಿಯನ್ನ ಈ ಸರ್ಪಗಳು ಹೊಂದಿದೆ ಅನ್ನೋದನ್ನ ಈ ಪುಸ್ತಕದಲ್ಲಿ ನಾವು ತುಂಬಾನೇ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಸರ್ಪಗಳಿಗೆ ಸಂಸ್ಕೃತದಲ್ಲಿ ಚಕ್ಷಶ್ರವ ಎಂದು ಹೆಸರಿರುತ್ತದೆ. ಇದರ ಅರ್ಥವೆಂದರೆ ಶ್ರವಣ ಶಕ್ತಿಯನ್ನು ಕಣ್ಣುಗಳಿಂದಲೇ ಹೊಂದಿರುವುದು. ಸರ್ಪಗಳಿಗೆ ಇತರೆ ಪ್ರಾಣಿ ಪಕ್ಷಿಗಳಂತೆ ಪ್ರತ್ಯೇಕವಾಗಿ ಕಿವಿಗಳಿರುವುದಿಲ್ಲ, ಕಣ್ಣುಗಳು ನೋಡುತ್ತಿರುವಂತೆಯೇ ಕೇಳುವ ಶಕ್ತಿಯನ್ನು ಹೊಂದಿರುತ್ತದೆ ಅಂತ ಹೇಳ್ಬಿಟ್ಟು ಈ ಪುಸ್ತಕದಲ್ಲಿ ತುಂಬಾನೇ ವಿಶೇಷವಾಗಿರುವಂತಹ ಮಾಹಿತಿಯನ್ನು ನಾವು ತಿಳ್ಕೊಳ್ಬಹುದು. ಸೊ ಹಾಗಾದ್ರೆ ಯಾರಿಗೆಲ್ಲ ಈ ಸರ್ಪಗಳು ಕಣ್ಣುಗಳಿಂದಲೇ ಶಬ್ದಗಳನ್ನ ಕೇಳುತ್ತವೆ ಅಂತ ಗೊತ್ತಿರ್ಲಿಲ್ವೋ, ಈಗ ಈ ಪುಸ್ತಕದಲ್ಲಿ ನಾನು ಹೇಳಿರೋದನ್ನ ಕೇಳಿ ಗೊತ್ತಾಗಿದೆ ಅಂತ ನಿಮ್ಗೆ ಅನಿಸಿದೆ, ಅವ್ರ ಕಮೆಂಟ್ಸ್ಗಳನ್ನ ಮಾಡಬಹುದು. ನಂತರ ಇಲ್ಲಿ ಸರ್ಪ ದ್ವೇಷ ಅಂತ ಇದೆ. ಪ್ರಪಂಚದಲ್ಲಿರುವ ಅನೇಕ ಪ್ರಾಣಿಗಳು ಮನುಷ್ಯರಂತೆಯೇ ಜೀವಿಸುತ್ತಿರುತ್ತವೆ. ಇಂತಹ ಪ್ರವೃತ್ತಿ ನಾಗರ ಹಾವುಗಳಲ್ಲಿ ಹೆಚ್ಚು. ಚೈತ್ರ ವೈಶಾಖ ಮಾಸಗಳ ಬಿಸಿಲು ಕಳೆದು ಗಾಳಿ ಕಾಲ ಪ್ರಾರಂಭವಾದಾಗ ಹಾವುಗಳಿಗೆ ಬೆದೆ ಬರಲಾರಂಭಿಸುತ್ತದೆ. ಜ್ಯೇಷ್ಠ ಆಷಾಢ ಮಾಸಗಳಲ್ಲಿ ಸರ್ಪಗಳಿಗೆ ಮದವೇರಿ ಒಂದಕ್ಕೊಂದು ಹೊಸೆದುಕೊಳ್ಳುತ್ತಾ ಸುರುಳಿ ಸುತ್ತಿಕೊಂಡು ಭೂಮಿಯಿಂದ ಎದ್ದು ನಿಲ್ಲುತ್ತಾ ಬುಸುಗುಡುತ್ತಾ ಮೈಥುನ ಕ್ರಿಯೆ ನಡೆಸುತ್ತವೆ ಅಂತ ಹೇಳಿ ಈ ಸರ್ಪದ್ವೇಷದ ಬಗ್ಗೆ ಇನ್ನೂ ವಿಸ್ತಾರವಾಗಿರುವಂತಹ ಮಾಹಿತಿಯನ್ನ ಗಮನಿಸಬಹುದು. ಇಲ್ಲಿ ನೋಡುವ ನಾವು ಸರ್ಪಗಳು ಕಚ್ಚುವುದು ಅಂತ ಇದೆ. ಈಗ ನಮಗೆ ಅನಿಸ್ತಾ ಇರಬಹುದು ಯಾವುದೇ ಒಂದು ಸರ್ಪಗಳಾದ್ರೂ ಕೂಡ ಅದು ಸುಮ್ಮನೆ ಕಚ್ಚುತ್ತೆ ಅಂತ ಕೆಲವರು ಅನ್ಕೊಂಡಿರ್ತಾರೆ. ಆದ್ರೆ ಸರ್ಪಗಳು ಸುಮ್ಮನೆ ಕಚ್ಚೋದಿಲ್ಲ ಅನ್ನುವಂತಹ ವಿವರಣೆಯನ್ನ ನಮಗೆ ಇಲ್ಲಿ ನೀಡಲಾಗಿದೆ. ಸರ್ಪಗಳು ಸಾಮಾನ್ಯವಾಗಿ ಯಾರನ್ನು ಸುಮ್ಮನೆ ಕಚ್ಚುವುದಿಲ್ಲ.
ಏನಾದರೂ ಒಂದು ಕಾರಣವಿರಲೇಬೇಕು. ಯಾರಿಗಾದರೂ ಹಾವು ಕಚ್ಚಿತೆಂದರೆ ಅದಕ್ಕೇನೋ ತೊಂದರೆಯಾಗಿರುತ್ತದೆ ಎಂದೇ ತಿಳಿಯಬೇಕು. ಮನುಷ್ಯನನ್ನು ಕಂಡರೆ ಹಾವುಗಳು ದೂರ ಹೋಗುತ್ತವೆ. ಜನರು ಓಡಾಡುವ ಜಾಗಗಳಲ್ಲಿ ಬರಲು ಅವುಗಳಿಗೆ ಮನಸ್ಸಿರುವುದಿಲ್ಲ. ತೀರಾ ವಿಧಿ ಇಲ್ಲದ ರಸ್ತೆಗೆ ಬಂದು ಜನರ ಕಣ್ಣಿಗೆ ಕಂಡಿರುತ್ತದೆ ಅಂತ ಹೇಳಿ, ಈ ಸರ್ಪಗಳು ತಾವಾಗಿಯೇ ತಾವು ಕಚ್ಚುತ್ತವೆಯಾ ಅಥವಾ ಅದಕ್ಕೇನಾದ್ರೂ ಸಮಸ್ಯೆಗಳಾದ್ರೆ ಕಚ್ತವ ಅನ್ನೋದರ ಸ್ಪಷ್ಟ ವಿವರಣೆಯನ್ನು ನಾವು ಈ ಪುಸ್ತಕದಲ್ಲಿ ನೋಡಬಹುದು. ಸರ್ಪಗಳು ಸುಮ್ಮನೆ ಯಾರನ್ನು ಕಚ್ಚುವುದಿಲ್ಲವೆಂದು ಹಿಂದೆಯೇ ಹೇಳಿದೆ. ತುಳಿತಕ್ಕೊಳಗಾದಾಗ ಸಿಟ್ಟಿಗೆ ಕಚ್ಚುತ್ತವೆ. ಯಾರಾದರೂ ತಮ್ಮ ಮೇಲೆ ಆಕ್ರಮಣ ಮಾಡುತ್ತಾರೆಂಬ ಭಯ ಉಂಟಾದಾಗ ಹಾವುಗಳ ಮೊದಲು ಘೋತ್ಕರಿಸುತ್ತವೆ. ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲವೆಂದಾಗ ತಮ್ಮನ್ನು ರಕ್ಷಿಸಿಕೊಳ್ಳಲು ಕಚ್ಚುತ್ತವೆ ಅಂತ ತಿಳಿಸ್ತದೆ. ಸರ್ಪವು ಕಡಿದ ಜಾಗದಲ್ಲಿ 2ಕ್ಕಿಂತ ಹೆಚ್ಚು ಹಲ್ಲಿನ ಗುರುತುಗಳಿದ್ದರೆ ವಿಷದ ತೀವ್ರತೆ ಹೆಚ್ಚಾಗಿರುತ್ತದೆ. ತಕ್ಷಣ ಚಿಕಿತ್ಸೆ ಕೊಡಿಸದಿದ್ದರೆ ಮೃತ್ಯು ಸಂಭವಿಸುತ್ತದೆ ಅಂತ ಹೇಳ್ಬಿಟ್ಟು ಇನ್ನು ವಿಶೇಷತೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸರ್ಪಗಳು ಕಚ್ಚಿದಾಗ ಮಾಡಬೇಕಾದ ಪ್ರಥಮ ಚಿಕಿತ್ಸೆ ಏನು ಅಂತ ನಮಗೆ ಇಲ್ಲಿ ತಿಳಿಸ್ತದೆ. ನೀವು ನೋಡ್ಬೋದು, ನಾವು ಈ ಪುಸ್ತಕದಲ್ಲಿ ಬರೀ ಒಂದು ಸರ್ಪಗಳ ದೋಷದ ಬಗ್ಗೆ ಅಷ್ಟೇ ಅಲ್ಲ, ಇಡೀ ಸರ್ಪದ ಬಗ್ಗೆ ಎಷ್ಟೋ ರಹಸ್ಯವಾಗಿರುವಂತಹ ವಿಚಾರಗಳನ್ನ ನಮಗೆ ಈ ಪುಸ್ತಕ ತಿಳಿಸ್ತಾ ಇದೆ. ಈಗ ನೋಡ್ಬೋದು, ನಾವು ಸರ್ಪಗಳು ಕಚ್ಚಿದಾಗ ನಾವು ತಕ್ಷಣ ಮಾಡಬೇಕಾಗಿರುವಂತಹ ಪ್ರಥಮ ಚಿಕಿತ್ಸೆ ಏನಂತ ತಿಳಿಸ್ತದೆ. ಯಾರಿಗಾದ್ರೂ ಸರ್ಪ ಕಚ್ಚಿತೆ ಎಂದು ಗೊತ್ತಾದ ಕೂಡಲೇ ಅವರನ್ನು ಹತ್ತಿರವಿರುವ ಆಸ್ಪತ್ರೆಗಾಗಲಿ ಅಥವಾ ವೈದ್ಯರ ಬಳಿಗಾಗಲಿ ಕರೆದೊಯ್ಯಬೇಕು. ಕೆಲವು ಸಂದರ್ಭಗಳಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಆಸ್ಪತ್ರೆ ದೂರವಿರುತ್ತದೆ, ತಕ್ಷಣಕ್ಕೆ ವಾಹನದ ಅನುಕೂಲವಿರುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ಕೆಳಕಂಡ ಸುಲಭ ಪ್ರಥಮ ಚಿಕಿತ್ಸೆ ನೀಡಬೇಕು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಅಂತಂದ್ರೆ ಆ ಪ್ರಥಮ ಚಿಕಿತ್ಸೆ ಯಾವ್ದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸರ್ಪಗಳು ಕಚ್ಚಿದಾಗ ನೀಡುವ ಆಯುರ್ವೇದ ಚಿಕಿತ್ಸೆಗಳು ಯಾವುದಂತ ಕೂಡ ಕೊಟ್ಟಿದ್ದಾರೆ. ಹಾವು ಕಡಿದ ವ್ಯಕ್ತಿಗೆ ಯಥೇಚ್ಛವಾಗಿ ಬಾಣಂತಿಯರ ಎದೆ ಹಾಲನ್ನು ಕುಡಿಸಬೇಕು. ಗಾಯವಾಗಿರುವ ಜಾಗಕ್ಕೆ ಹಾಲನ್ನು ಹಿಂಡಿ ತಿಕ್ಕಬೇಕು. ಈ ರೀತಿಯಾಗಿ ನಮಗೆ ಹಲವಾರು ವಿಷಯಗಳನ್ನ ಇಲ್ಲಿ ಕೊಟ್ಟಿರೋದನ್ನ ಗಮನಿಸಬಹುದು. ಸರ್ಪಗಳ ವೃತ್ತಾಂತವನ್ನು ಕೂಡ ತಿಳಿಸುವಂತಹ ಒಂದು ಕಥೆ ನಮಗೆ ಈ ಭಾಗವತ ಪುರಾಣದಲ್ಲಿ ಬರುತ್ತೆ. ಕೃತಯುಗದಲ್ಲಿ ಪ್ರಜಾಪತಿ ಬ್ರಹ್ಮನಿಗೆ ಕದ್ರು ಮತ್ತು ವಿನತೆ ಎಂಬ 2 ಹೆಣ್ಣು ಮಕ್ಕಳಿದ್ದರು. ಅಂತಹ ಚೆಲುವಿನಿಂದ ಕಂಗೊಳಿಸುತ್ತಿದ್ದ ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದ ಕೂಡಲೇ ತಂದೆಯಾದ ಪ್ರಜಾಪತಿ ಬ್ರಹ್ಮನು ಮಹಾ ತಪಸ್ವಿಗಳಾದ ಕಶ್ಯಪರಿಗೆ ಅವರಿಬ್ಬರನ್ನು ಕೊಟ್ಟು ವಿವಾಹವನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ಒಂದು ಸರ್ಪಗಳ ವೃತ್ತಾಂತವನ್ನು ತುಂಬಾನೇ ವಿಶೇಷವಾಗಿ ವಿಸ್ತಾರವಾಗಿ ನಾವು ಪುರಾಣಗಳಲ್ಲಿ ನೋಡ್ತೀವಿ. ಅದರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಕಶ್ಯಪರ ಪತ್ನಿಯಾಗಿರುವಂತಹ ಕದ್ರುವಿಗೆ ಎಲ್ಲಾ ಸರ್ಪಗಳು ಕೂಡ ಹುಟ್ಟಿರುತ್ತೆ. ಹಾಗೇನೆ ಕಶ್ಯಪರ ಪತ್ನಿಯಾಗಿರುವಂತಹ ವಿನತೆಗೆ ಗರುಡ ಮತ್ತು ಅರುಣ ಎನ್ನುವಂತಹ 2 ಮಹಾನ್ ಪಕ್ಷಿಗಳು ಜನನವಾಗಿರುತ್ತೆ. ಆ ಎಲ್ಲಾ ವಿಷಯಗಳನ್ನು ಕೂಡ ನಾವಿಲ್ಲಿ ತುಂಬಾನೇ ಸ್ಪಷ್ಟವಾಗಿ ನೋಡಬಹುದು. ಅದೇ ರೀತಿಯಾಗಿ ಈ ಸರ್ಪಗಳಿಗೆ ತಾಯಿಯೇ ಶಾಪವನ್ನ ಕೊಡ್ತಾಳೆ. ಆ ಎಲ್ಲಾ ಕಥೆಗಳನ್ನು ಕೂಡ ನಾವಿಲ್ಲಿ ತುಂಬಾನೇ ಸ್ಪಷ್ಟವಾಗಿ ನೋಡಬಹುದು. ಇಲ್ಲಿ ನೋಡೋದು, ಮಹಾಭಾರತದ ಆದಿಪರ್ವದಲ್ಲಿ ಉಕ್ತವಾಗಿರುವ 80 ಸರ್ಪ ಪ್ರಮುಖ ಹೆಸರುಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಅಂದ್ರೆ 80 ಸರ್ಪಗಳ ಹೆಸರುಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಮೊದಲನೇದಾಗಿ ಆದಿಶೇಷ, ಎರಡನೇದಾಗಿ ವಾಸುಕಿ, ತಕ್ಷಕ, ಕಾರ್ಕೋಟಕ, ಧನಂಜಯ, ಕಾಲೀಯ, ಮಣಿನಾಗ. ಈ ರೀತಿಯಾಗಿ ನಾವು 80 ಸರ್ಪಗಳ ಬಗ್ಗೆನೂ ಕೂಡ ನಾವಿಲ್ಲಿ ತುಂಬಾನೇ ಸ್ಪಷ್ಟವಾಗಿ ನೋಡಬಹುದು. ಮತ್ತೆ ಇಲ್ಲಿ ನಾಗಮಣಿಯ ಬಗ್ಗೆನೂ ಕೂಡ ಹಲವಾರು ವಿಷಯಗಳನ್ನ ನಾವಿಲ್ಲಿ ನೋಡಬಹುದು. ಮತ್ತೆ ಈ ನಾಗಮಣಿಗಳ ವಿಚಾರಗಳ ಬಗ್ಗೆನೂ ಕೂಡ ನಾವಿಲ್ಲಿ ತುಂಬಾನೇ ಸ್ಪಷ್ಟವಾಗಿ ನೋಡಬಹುದು. ಯಾವ ಯಾವ ನಾಗಗಳಿಗೆ ಈ ಒಂದು ಮಣಿಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದ್ರ ಸ್ಪಷ್ಟ ವಿಚಾರಗಳನ್ನು ಕೂಡ ಗಮನಿಸಬಹುದು. ಮತ್ತೆ ಈ ಒಂದು ಸರ್ಪಯಾಗ ಅಂತ, ಈ ಒಂದು ಸರ್ಪಯಾಗವನ್ನ ಈ ಒಂದು ಮಹಾಭಾರತದಲ್ಲಿ ಪರೀಕ್ಷಿತನ ಮಗನಾಗಿರುವಂತಹ ಜನಮೇಜಯ ಮಾಡ್ತಾನೆ. ಪರೀಕ್ಷಿತ ರಾಜನಿಗೆ ಈ ಒಂದು ತಕ್ಷಕ ಕಚ್ಚಿ ಒಂದು ಮರಣವನ್ನ ಹೊಂತಾನೆ. ಅದನ್ನ ಕೇಳಿ ತಿಳ್ಕೊಂಡಿರುವಂತಹ ಈ ಒಂದು ಪರೀಕ್ಷಿತನ ಮಗನಾಗಿರುವಂತಹ ಜನಮೇಜಯ ಏನ್ ಮಾಡ್ತಾನೆ, ಆ ಎಲ್ಲಾ ಸರ್ಪಗಳನ್ನು ಕೂಡ ನಾಶ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಸರ್ಪಯಾಗವನ್ನು ಮಾಡಿರುವಂತಹ ಕಥೆಯನ್ನು ನಾವು ಈ ಒಂದು ಮಹಾಭಾರತದ ಪ್ರಾರಂಭದಲ್ಲಿ ಕೇಳಬಹುದು. ಅದರ ಒಂದು ಉಲ್ಲೇಖವನ್ನು ಕೂಡ ನಾವು ಇಲ್ಲಿ ತುಂಬಾನೇ ಸ್ಪಷ್ಟವಾಗಿ ನೋಡಬಹುದು. ಅಷ್ಟೇ ಅಲ್ಲದೆ ಈ ಒಂದು ಸರ್ಪ ಶಾಪದ ಬಗ್ಗೆ ಕೂಡ ನಾವಿಲ್ಲಿ ವಿಶೇಷವಾಗಿರುವಂತಹದ್ದನ್ನ ನೋಡಬಹುದು. ಸರ್ಪಗಳಲ್ಲಿ ಹಲವಾರು ಬಗೆ, ಇವುಗಳ ವಿವರವನ್ನು ವ್ಯಾಸ ಮಹರ್ಷಿಗಳು ಭವಿಷ್ಯ ಮಹಾಪುರಾಣದಲ್ಲಿ ಸ್ಪಷ್ಟವಾಗಿ ನಿರೂಪಿಸಿರುತ್ತಾರೆ. ಭೂಮಿಯಲ್ಲಿ ಹುಟ್ಟಿದ ಹಾವುಗಳಿಗೆಲ್ಲ ಅತೀಂದ್ರಿಯ ಶಕ್ತಿ ಇರುವುದಿಲ್ಲ. ಕೆಲವು ಜಾತಿಯ ಸರ್ಪಗಳಿಗೆ ವಿಶೇಷವಾಗಿರುವಂತಹ ಗುಣಗಳಿರುತ್ತವೆ ಅಂತ ಹೇಳಿ ಯಾವ ಸರ್ಪಗಳಿಂದ ಶಾಪಗಳನ್ನ ಪಡಿಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಮತ್ತೆ ಇಲ್ಲಿ ವಂಶ ಪಾರಂಪರ್ಯವಾಗಿ ಬರುವಂತಹ ಸರ್ಪ ದೋಷಗಳು ಯಾವ ರೀತಿಯಾಗಿರುತ್ತೆ ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಈಗ ನೋಡ್ಬೋದು, ಪೂರ್ವಿಕರಿಗೆ ಈ ಒಂದು ಸರ್ಪದೋಷ ಇರುತ್ತೆ. ಹಾಗಾಗಿ ಅದು ಪ್ರತಿಯೊಬ್ಬರ ವಂಶ ಪಾರಂಪರ್ಯವಾಗಿ ಈ ಒಂದು ಸರ್ಪದೋಷ ಬರ್ತಾ ಇರುತ್ತೆ. ಅದರ ಒಂದು ವಿವರಣೆಯನ್ನು ಕೂಡ ನಾವಿಲ್ಲಿ ತುಂಬಾನೇ ಸ್ಪಷ್ಟವಾಗಿ ನೋಡಬಹುದು. ಈ ಒಂದು ಕಾರ್ಕೋಟಕ ಸರ್ಪದ ಬಗ್ಗೆ ಇಲ್ಲಿ ವಿಶೇಷತೆಯನ್ನು ನೋಡಬಹುದು. ಅಷ್ಟನಾಗ ಪ್ರಮುಖರಲ್ಲಿ ಒಬ್ಬನಾಗಿರುವಂತಹ ಕಾರ್ಕೋಟಕ ಮಹಾ ಸರ್ಪವು ಅತ್ಯಂತ ವಿಷಪೂರಿತವಾದುದೆಂದೇ ಹೇಳಬಹುದು. ನಳ ಮಹಾರಾಜನನ್ನು ಒಂದು ಪ್ರಮುಖವಾದ ಘಟ್ಟವನ್ನು ಮುಟ್ಟಿಸಿದವನು ಕಾರ್ಕೋಟಕ ಅಂತ ಹೇಳ್ಬಿಟ್ಟು ಈ ಒಂದು ಮಹಾಭಾರತದಲ್ಲಿ ಬರುವಂತಹ ನಳ ದಮಯಂತಿಯರ ಕಥೆಗಳಲ್ಲಿ ನಾವು ಈ ಕಾರ್ಕೋಟಕ ಸರ್ಪದಿಂದಲೇ ಆ ಒಂದು ನಳರಾಜನಿಗೆ ತುಂಬಾನೇ ಒಂದು ವಿಶೇಷವಾಗಿರುವಂತಹ ಅನುಗ್ರಹ ಆಗಿರುತ್ತೆ. ಆ ಕಥೆಯನ್ನು ಕೂಡ ನಾವು ನೋಡಬಹುದು.
ಸೊ ನೋಡಿದ್ರಲ್ಲ, ಈ ಒಂದು ವಿಶೇಷವಾಗಿರುವಂತಹ ಪುಸ್ತಕದಲ್ಲಿ ನಾವು ಈ ಒಂದು ಸರ್ಪಗಳ ಕುರಿತಾದಂತಹ ಎಷ್ಟೋ ರಹಸ್ಯವಾಗಿರುವಂತಹ ವಿಚಾರಗಳನ್ನು ತಿಳಿಸುವಂತಹ ಪುಸ್ತಕ ಇದಾಗಿದೆ. ಯಾರಿಗೆ ಈ ವಿಶೇಷವಾಗಿರುವಂತಹ ಪುಸ್ತಕ ಬೇಕಾಗಿದೆ, ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡ್ಬೋದು. ಈ ಒಂದು ಸರ್ಪ ಸಂಪುಟ ಅಂತ ಮೆಸೇಜ್ನ ಮಾಡಿದ್ರೆ ಸಾಕು, ಇದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಳ್ಳಾಗುತ್ತೆ. ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು, ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ಹರೇ ಕೃಷ್ಣ.